ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ನೀವು ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಆ ವಿಡಿಯೋ ಬಗ್ಗೆ ನಾವು ಮಾತಾಡೋಣ. ಗ್ಯಾರಂಟಿ ಕೊಡಕ್ಕಾಗಲ್ಲ ನನಗೆ. ಅದನ್ನ ಹೇಳ್ತಾ ಇರೋದು ನಾನು. ಅವನು ಗ್ಯಾರಂಟಿ ತಗೊಂತಲ್ಲ. ಅವ್ನು ಇವತ್ತು ಬರ್ತಾನೆ, ನಾನು ಇನ್ನೊಬ್ಬ ಬರ್ತಾನೆ, ಲಾಗಿನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವ್ದು ಸ್ಟಾಪ್ ಮಾಡಿ ನೀವು ಇಷ್ಟೇ ಜನ ಮಾಡ್ಬೇಕಂತ ಸ್ಟೋರಿ ಇಲ್ಲ. ಆಯ್ತಾ? ಆಯ್ತು, ನೀವು ಹೇಳಿದ್ರೆ ಸ್ಟ್ರೈಕ್ ಮಾಡ್ಕೊಂತ ಇದೀರಲ್ಲ. ಇದೇ ಲಾಸ್ಟ್. ಫೇಕ್ ಐಡಿ ಇಲ್ಲ, ಸ್ಟೋರ್ ಟಿ ಶರ್ಟ್ ಹಾಕೊಂಡ್ರೆ ಲಾಗಿನ್ ಮಾಡಿ. ಆರ್ಡರ್ ಇಲ್ಲ, ಆರ್ಡರ್ ಇವತ್ತಿನ ಮೂವ್ಮೆಂಟ್ ಮಾಡ್ತೀರಿ. ಇಷ್ಟೇ ಆದ್ರೆ ಕೆಲಸ ಮಾಡ್ರಿ. ಇಲ್ವಾ ನನ್ನ ಕೈಲಿ ಮಾಡಕ್ಕಾಗಲ್ವಾ? ಹೋಗ್ರಿ. ನಿಮ್ ಡಿಮ್ಯಾಂಡ್ ಎಲ್ಲ ಕೇಳಕ್ಕಾಗಲ್ಲ. ಅವರು ಕೇಳಿ ಡಿಮ್ಯಾಂಡ್ ಮಾಡ್ತಲ್ಲ. ಸ್ಟೋರ್ ಅಲ್ಲಿ ಇರೋ ಇಷ್ಟೇ ಆರ್ಡರ್ ಇರುತ್ತೆ. ಇವತ್ತು ಯಾರು ಸ್ಟ್ರೈಕ್ ಮಾಡಿದಾರಲ್ಲ, ಯಾರು ಲಾಗಿನ್ ಮಾಡಿದ್ರು ಒಂದೇ ಜನ ಇರೋ ಸ್ಟ್ರೈಕ್ ಓಪನ್ ಮಾಡಿ ಕೇಳ್ತಲ್ಲ. ಯಾರು ನಾವು ಯಾರನ್ನು ಕೇಳ್ಬೇಡಿ, ಇನ್ನು ಏನು ಕೇಳಕ್ ಹೋಗ್ಬೇಡಿ. ಸ್ಟೋರ್ ಅಲ್ಲಿ ಇಷ್ಟ ಆರ್ಡರ್ ಇತ್ತು, ಯಾರು ಲಾಗಿನ್ ಮಾಡ್ತಾರೆ ಮಾಡ್ಕೊಳ್ಳಿ. ನಾನು ಮಾಡಲ್ಲ, ನನ್ ಡಿಮ್ಯಾಂಡ್ ಬೇಕಾ, ನೀವು ಬೇರೆ ಸ್ಟೋರ್ ಬೇಕಾ? ಯಾರು ಡಿಮ್ಯಾಂಡ್ ಮಾಡ್ತಲ್ಲ. ಇಷ್ಟ ಬಂದ ಹೋಗ್ಲಿ. ನಾವು ಸಿಂಪಲ್ ಆಗಿ ಹೇಳ್ತಾ ಇರೋದು. ಏನಕ್ಕೆ ಸ್ಟ್ರೈಕ್ ಮಾಡಿರೋದು? ಏನಕ್ಕೆ ಸ್ಟ್ರೈಕ್ ಮಾಡಿರೋದು? ಹೌದು, ಇವಾಗ್ಲೂ ಮಾಡ್ತೀರಿ. ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನಿತ್ಕೊಂಡ್ ಮಾಡ ಅಂದ್ರೆ ಗೈಸ್ ನೋಡಿ, ಇವಾಗ ನೀವು ವಿಡಿಯೋನು ಕೂಡ ಇವಾಗ ನೋಡ್ಕೊಂಡ್ ಬಂದಿರಾ ಅಂತಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಅಲ್ಲಿ ಎಲ್ಲ ಕೇಳಿಸ್ಕೊಂಡ್ ಅಂತ ಅಂದ್ರೆ ಒಂದು ಜೆಪ್ಟೋ ರೈಡರ್ಸ್ ಮತ್ತೆ ಮ್ಯಾನೇಜರ್ಗೆ ಆಗ್ತಾ ಇರುವಂತ ಒಂದು ಗಲಾಟೆ ಅಂತ ಅಂದ್ರೆ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅಂತ ಅಂದ್ರೆ ಏನು ಅಫಿಷಿಯಲ್ ಆಗಿ ಸ್ಟ್ರೈಕ್ ಮಾಡ್ತಾ ಇಲ್ಲ, ಅಂದ್ರೆ ಆನ್ಲೈನ್ ಹೋಗಿಲ್ಲ ಅಷ್ಟೇ. ಆನ್ಲೈನ್ ಹೋಗಿಲ್ಲ, ಅದಕ್ಕೋಸ್ಕರ ಇವಾಗ ಮ್ಯಾನೇಜರ್ ಬಂದು ಕೇಳ್ತಾ ಇದಾರೆ ಯಾಕೆ ಆನ್ಲೈನ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಅಂತಂದ್ರೆ ಅಲ್ಲಿರೋ ಜೆಪ್ಟೋ ರೈಡರ್ಸ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಐಡಿ ನೀವು ಟರ್ಮಿನೇಟ್ ಮಾಡ್ತೀನಿ ಅದಲ್ಲ, ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನೀವು ಯಾವ್ದಾದಂತ ಆರ್ಡರ್ ಕೇಳ್ತಾ ಇಲ್ಲ, ನಾವು ಯಾವ್ದು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನೀವೇನಕ್ಕೆ ಐಡಿ ಟರ್ಮಿನೇಟ್ ಮಾಡ್ತೀರಾ ಅಂತ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಅಷ್ಟೇ. ಆ ಕೇಳ್ತಾ ಇರೋದಕ್ಕೋಸ್ಕರ ಇವಾಗ ಮ್ಯಾನೇಜರ್ ಬಂದು ನಿಮಗೆ ಇಷ್ಟ ಇದ್ರೆ ಮಾಡಿ ಕೆಲಸ, ಇಲ್ಲ ಅಂತಾರೆ ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ರೂಢ ಆಗಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿದ್ರೆ. ಅಂದ್ರೆ ಮೊದಲನೇದಾಗಿ ಏನ್ ಗೊತ್ತಾ ಗೈಸ್, ನೀವು ಯಾವುದೇ ಒಂದು ಕಂಪ್ನಿಗೆ ಸೇರ್ಕೊಂತೀರಾ ಅಂತ ಅನ್ಕೊಂಡ್ರು, ಈಗ ಏನ್ ಫುಡ್ ಡೆಲಿವರಿ ಜಾಬ್ ಆಗ್ಲಿ, ಗ್ರೋಸರ್ಸ್ ಡೆಲಿವರಿ ಆಗ್ಲಿ, ಇದ್ರಲ್ಲಿ ಯಾವುದೇ ಆದಂತ ಪರ್ಮನೆಂಟ್ ಇಲ್ಲ. ಎಲ್ಲರೂ ಕೂಡ ಹೇಳೋದು ಅಷ್ಟೇ, ನಿಮ್ಗೆ ಇಷ್ಟ ಆಯ್ತಾ ಬಂದ್ ಮಾಡ್ರಿ, ಇಲ್ವಾ ಬಿಟ್ಟು ಹೋಗ್ರಿ ಅಂತಾನೆ ಹೇಳೋದು. ಅಂತಂದ್ರೆ ನಾವು ಆಫರ್ ಕೊಟ್ಬಿಟ್ಟು ಮತ್ತೆ ಕರ್ಸ್ಕೊಂತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂತಂದ್ರೆ ಬಿಟ್ಟು ಹೋಗಿ ಅಂತಾನೆ ಹೇಳೋದು. ಅದರಿಂದಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವತ್ತೂ ಕೂಡ ಇದು ಪರ್ಮನೆಂಟ್ ಅಲ್ಲ. ನೀವು ಏನೇನು ಈ ಗ್ರೋಸರಿ ಎಲ್ಲ ಏನ್ ಅನ್ಕೊಂಡಿರ್ತೀರ, ಈಗ ಸ್ಟಾರ್ಟಿಂಗ್ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದಾಗ ಒಂದ್ ವಾರ ಒಂದು ತಿಂಗಳು ಚೆನ್ನಾಗೇ ಇರುತ್ತೆ, ನಿಮ್ಗೆ ಅರ್ನಿಂಗ್ಸು ಚೆನ್ನಾಗಿರುತ್ತೆ, ಆರ್ಡರ್ಗಳು ಚೆನ್ನಾಗಿರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ ಅಂತ ಅಂದ್ರೆ ಕಮ್ಮಿ ಆಗುತ್ತೆ, ಆರ್ಡರ್ ಕಮ್ಮಿ ಆಗ್ತವೆ, ಅರ್ನಿಂಗ್ಸ್ ಕಮ್ಮಿ ಆಗ್ತವೆ. ಏನಕ್ಕೆ ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಜನ ಎಕ್ಸ್ಟ್ರಾ ಬಂದು ಸೇರ್ಕೊಂತಾರೆ, ಅವ್ರನ್ನು ಕೂಡ ಜಾಯಿನ್ ಮಾಡ್ಕೊಂಡಿರ್ತಾರಲ್ಲ. ಅಂದ್ರೆ ಇಲ್ಲಿ ಯಾವುದೇ ಆದಂತ ಲಿಮಿಟ್ ಇಲ್ಲ ಸ್ಟೋರ್ಗಳಲ್ಲಿ. ನೀವು ಎಷ್ಟು ಜನನಾರು ಬರ್ಬೋದು, ಎಷ್ಟು ಜನನಾರು ಸೇರ್ಕೊಬಹುದು, ಎಷ್ಟು ಜನ ಪಾರ್ಟ್ ಟೈಮ್ ಆದ್ರೂ ಮಾಡ್ಬೋದು, ಫುಲ್ ಟೈಮ್ ಆದ್ರೂ ಮಾಡ್ಬೋದು. ಆ ರೀತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಹೊಸಬ್ರು ಬರ್ತಾ ಇರ್ತಾರಲ್ಲ, ಅದರಿಂದಾಗಿ ನೀವು ಈಗ ನೀವು ಸ್ಟೋರಿಗೆ ಈಗ ನೀವು ಜಾಯಿನ್ ಆಗಿದ್ರ, ನಿಮ್ಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಇವಾಗ ಹೊಸಬ ಬಂದ ಅಂತ ಹೊಸಬಂಗೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ನಿಮಗಿಂತ. ಅಂದ್ರೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯಾರಿಗೂ ಕೂಡ ಒಂದ್ ಸ್ವಲ್ಪನೂ ಕೂಡ ಇನ್ಕ್ರಿಮೆಂಟ್ ಆಗಲ್ಲ. ನೀವು 5 ವರ್ಷ ಮಾಡಿದವ್ರಿಗೂ ಒಂದೇ ಇಲ್ಲಿ, ಇವತ್ತು ಬಂದ್ ಜಾಯಿನ್ ಆದವ್ರಿಗೂ ಒಂದೇ. ಅಂದ್ರೆ ಫುಡ್ ಡೆಲಿವರಿ ಆಗ್ಲಿ, ಗ್ರೋಸರೀಸ್ ಆಗ್ಲಿ, ಏನ್ ಮಾಡಿದ್ರು ಅಷ್ಟೇ ಕೂಡ ಏನಾಗುತ್ತೆ ಅಂತ ಅಂದ್ರೆ ನೀವು ಬಂದು ಜಾಯಿನ್ ಆಗಿ ನೀವು 5 ವರ್ಷ ಆದ್ರೂ ಕೂಡ ಇಲ್ಲಿ ಯಾವುದೇ ಆದಂತ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಒಂದು ಲೈಫ್ ಸೆಕ್ಯೂರ್ ಅಂತ ಇರಲ್ಲ. ಅಂದ್ರೆ ಹೇಳ್ತಾವ ಅವರೇ ಡೈರೆಕ್ಟ್ ಓಪನ್ ಆಗಿ ಹೇಳ್ತಾ ಇದ್ರಲ್ಲ, ಇಷ್ಟ ಇದ್ರೆ ಮಾಡಿ, ಇಲ್ಲ ಬಿಟ್ಟೋಗಿ. ಇದೊಂದೇ ಹತ್ರ ಅಲ್ಲ, ನೀವ್ ಎಲ್ಲೋದ್ರು ಕೂಡ ಅಷ್ಟೇ. ಏನಾದ್ರು ಡಿಮ್ಯಾಂಡ್ ಮಾಡ್ತೀರಾ ಅಂತ ಅಂದ್ರೆ ಅವ್ರು ಕೇಳೋದು ಒಂದೇ, ನಿಮ್ಗೆ ಇಷ್ಟ ಆಯ್ತಾ ಮಾಡಿ, ಇಲ್ಲ ಬಿಟ್ಟೋಗಿ. ನಾವೇ ನಿಮ್ ಪ್ರೆಷರ್ ಹಾಕ್ಬಿಟ್ಟು ಕರ್ಕೊಂಬಂದ್ ಸೇರ್ಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಜೊತೆಲಿ ಯಾವುದೇ ಆದಂತ ಪರ್ಮನೆಂಟ್ ಅಲ್ಲ. ಇನ್ನೊಂದು ಅವ್ರ ಮ್ಯಾನೇಜರ್ ಹೇಳೋ ರೀತಿಯಲ್ಲಿ ಏನಂತ ಅಂದ್ರೆ ಅವ್ರು ಹೇಳ್ತಾ ಇರಲ್ಲ, ನೀವು ಇವತ್ತು ಮಾಡ್ತೀರಾ ನಾಳೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಇದೆಯಾ, ನೀವು ಇವತ್ತು ಮಾಡ್ತೀರಾ ಅಂತಂದ್ರೆ ನಾಳೆ ಮಾಡೋ ಗ್ಯಾರಂಟಿ ಇದೆಯಾ ಅಂತಲ್ಲ. ಅವ್ರ ಹಂಗೆ ಹೇಳೋ ಬದಲು ಒಂದು ಪರ್ಮನೆಂಟ್ ಕೆಲಸ ಕೊಟ್ಬಿಡಿ. ಸ್ಟೋರ್ ಅಲ್ಲಿ ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪರ್ಮನೆಂಟ್ ಕೆಲಸ ಕೊಟ್ಬಿಟ್ಟು ಪರ್ಮನೆಂಟ್ ಸ್ಯಾಲರಿ ಕೊಟ್ಬಿಡಿ. ಅಂದ್ರೆ ಅವ್ರು ಹೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನಕ್ಕೆ ಅಂತ ಅವ್ರು ಹೇಳಿದ್ರು, ಅವರು ನೀವು ನಾಳೆ ಮಾಡ್ತೀರಾ ಅಂತ ಏನು ಗ್ಯಾರಂಟಿ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರಲ್ಲ, ಗ್ಯಾರಂಟಿಯಾಗಿ ಮಾಡೋರು ತುಂಬಾ ಜನ ಸಿಗ್ತಾರೆ. ನೀವು ಗ್ಯಾರಂಟಿ ಜಾಬ್ ಕೊಡಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅಂದ್ರೆ ಇವಾಗ ಒಂದು ಮಂತ್ಲಿ ಸ್ಯಾಲರಿ ಕೊಟ್ಬಿಟ್ಟು ESI PF ಎಲ್ಲ ಕೊಟ್ಬಿಟ್ಟು ಮಾಡಕ್ಕೆ ನೀವು ರೆಡಿ ಇದ್ದೀರಾ?
ಏನಕ್ಕೆ ಅಂತಂದ್ರೆ ಯಾರು ಕೂಡ ಇವಾಗ ಗಿಗ್ ವರ್ಕರ್ಸ್ ನ ಆ ರೀತಿಯಲ್ಲಿ ಪರ್ಮನೆಂಟ್ ಆಗಿ ತಗೊಳಕ್ಕೆ ಯಾರು ಕೂಡ ರೆಡಿ ಇಲ್ಲ ಅಂತಂದ್ರೆ ಮಂತ್ಲಿ ಸ್ಯಾಲ್ರಿ ಕೊಟ್ಬಿಟ್ಟು ಇಟ್ಕೊಳಕ್ ಯಾರು ಕೂಡ ರೆಡಿ ಇಲ್ಲ ಅಂತ ಅಂದ್ರೆ ನೀವು ಇಷ್ಟೇ ಆರ್ಡರ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದಾದಂತ ಕಂಡೀಷನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಗಿಗ್ ವರ್ಕರ್ಸ್ ಏನಿದೆ ಗಿಗ್ ವರ್ಕರ್ ರೀತಿಯಲ್ಲೇ ಮಾಡ್ತಾರೆ. ಅಂದ್ರೆ ಸ್ಟೋರ್ ಅಲ್ಲಿ ಪರ್ಮನೆಂಟ್ ಆಗಿ ಏನು ಕೂಡ ಅವರು ಕೆಲಸಕ್ಕೆ ತಗೊಳಲ್ಲ. ಅಂದ್ರೆ ಅವ್ರು ಹೇಳಿದಕ್ಕೋಸ್ಕರ ನಾನು ಇದು ಹೇಳ್ತಾ ಇದ್ದೀನಿ ಅಷ್ಟೇ. ಪರ್ಮನೆಂಟ್ ಆಗಿ ನೀವು ತಗೊಂತೀರಾ ಅಂತ ಅಂದ್ರೆ ನಾಳೆ ಇವತ್ತು ಸ್ಟೋರ್ ಇರುತ್ತೆ, ನಾಳೆ ಸ್ಟೋರ್ ಇರುತ್ತೆ ಇರಲ್ಲ ಅಂತ ಅಂದ್ರೆ ಸ್ಟೋರ್ ಇವತ್ತಿದೆ ನಾಳೆ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಸ್ಟೋರೇ ಇರಲ್ಲ, ಹೇಳಕ್ಕಾಗಲ್ಲ. ಮ್ಯಾನೇಜರು ಚೇಂಜ್ ಆಗ್ತಾ ಇರ್ತಾರೆ, ಡೆಲಿವರಿ ಜಾಬ್ ಮಾಡೋರು ಇದ್ರಲ್ಲೇ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೂ ಕೂಡ ಆಗಲ್ಲ. ಯಾಕೆಂತಂದ್ರೆ ಇದೇನೋ ಒಂದು ಪರ್ಮನೆಂಟ್ ಕೆಲಸ ಅಲ್ಲ. ಬಟ್ ಅದೇ ಹೇಳ್ತಾ ಇಲ್ವಾ, ನೀವೇನಾದ್ರು ಡಿಮ್ಯಾಂಡ್ ಮಾಡ್ತೀರಾ ಅಂತ ಅಂದ್ರೆ ನೀವು ಈ ಜೆಪ್ಟೋದಲ್ಲಿ ಅಂತಲ್ಲ, ನೀವು ಯಾವ್ದೇ ಸ್ಟೋರ್ ತಗೊಳ್ಳಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಅಷ್ಟೇ. ಹೋಗ್ತಾ 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 ಕಮ್ಮಿ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಅದನ್ನೆಲ್ಲ ಕೇಳ್ತೀರಾ, ಸ್ಟ್ರೈಕ್ ಮಾಡ್ತೀರಾ ಅಂತ ಅಂದ್ರೆ ಅದು ಯಾವ್ದು ಕೂಡ ಯೂಸ್ ಆಗಲ್ಲ. ಅಂದ್ರೆ ಬರೀ ಇದು ಅಂತಲ್ಲ, ಈಗ ಎಷ್ಟೊಂದು ಸ್ಟೋರ್ ನೋಡಿದೀವಪ್ಪ ನಾವು ಮೇಲ್ನೋಟಕ್ಕೆ ನೋಡಿದಂಗೆ ಎಷ್ಟೊಂದು ಸ್ಟೋರ್ ಅದು ಕೂಡ ಸ್ಟ್ರೈಕ್ ಆಗೇ ಆಗುತ್ತೆ. ತುಂಬಾ ಸಲ ಸ್ಟ್ರೈಕ್ ಮಾಡ್ತಾರೆ. ಒಂದ್ ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3ನೇ ದಿನಕ್ಕೆ ಒಬ್ಬೊಬ್ರೆ ಜಾಯಿನ್ ಆಗಿ ಕೆಲಸ ಮಾಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮಿಕ್ಕಿದವ್ರು ಕೂಡ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ನಾವು ಕೂಡ ನೋಡಿದೀವಿ. ಅಂತ ಅಂದ್ರೆ ತುಂಬಾ ಕಡೆ ನೋಡಿದೀವಿ. ಯಾವತ್ತು ಕೂಡ ಇವಾಗ ಸ್ಟ್ರೈಕ್ ಮಾಡಿರೋದು ಈಗ ಸ್ಟೋರ್ಗಳಲ್ಲೇ ಆಗ್ಲಿ, ಯಾವ್ದೇ ಸ್ಟೋರ್ ಆಗ್ಲಿ, ಈಗ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಜೆಪ್ಟೋ ಯಾವ್ದಾದ್ರು ತಗೊಳ್ಳಿ ನೀವು, ಯಾವ್ದೇ ಸ್ಟೋರ್ ಅಲ್ಲೂ ಕೂಡ ನೀವು ಸ್ಟ್ರೈಕ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಏನ್ ಮಾಡ್ತಾರೆ? ಸ್ಟೋರ್ ಕ್ಲೋಸ್ ಮಾಡ್ತಾರೆ. ಸ್ಟೋರ್ ಕ್ಲೋಸ್ ಮಾಡ್ಬಿಟ್ಟು ಕಸ್ಟಮರ್ಗೆ ಸಿಗಲ್ಲ ಅದು. ಅಂತ ಅಂದ್ರೆ ಅವ್ರು ಬುಕ್ ಮಾಡಕ್ ಆಗಲ್ಲ. ಸ್ಟೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. 2 ದಿನ ಕ್ಲೋಸ್ ಮಾಡಿದ್ರೆ ಏನ್ ಲಾಸ್ ಅನ್ಸಲ್ಲ ಅದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ 1-2 ದಿನ ಸ್ಟೋರ್ ಕ್ಲೋಸ್ ಮಾಡ್ತಾರೆ. ಅವಾಗ ನಿಮ್ಗೆ ಅಂದ್ರೆ ನಿಮ್ಗೆ ಅರ್ನಿಂಗ್ಸ್ ಇರಲ್ಲ. 2 ದಿವಸ 3 ದಿವಸ ಅರ್ನಿಂಗ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂತಂದ್ರೆ ಒಬ್ಬೊಬ್ರೆ ಮತ್ತೆ ಬಂದು ಜಾಯಿನ್ ಆಗ್ತಾರೆ. ಜಾಯಿನ್ ಆಗ್ಬಿಟ್ಟು ಹಂಗೆ ಡ್ಯೂಟಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ. ಅಂದ್ರೆ ನೀವು ಈಗ ರೆಗ್ಯುಲರ್ ಆಗಿ ಏನಾದ್ರು ಸ್ಟೋರ್ ಅಲ್ಲಿ ಮಾಡ್ತಾ ಇರ ಅಂತಂದ್ರೆ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ತಿಳಿಸ್ತಾ ಇರೋದು. ಇಲ್ಲಿ ಏದಂತ ನೀವು ಯಾವುದೇ ಆದಂತ ಸ್ಟೋರ್ ಅಲ್ಲಿ ಆಗ್ಲಿ, ಏನೇದ್ರಲ್ಲಿ ಆಗ್ಲಿ, ನೀವು ಯಾವ್ದೇ ಸ್ಟ್ರೈಕ್ ಮಾಡಿದ್ರೆ ಇಲ್ಲಿ ಏನು ಪ್ರಯೋಜನ ಇಲ್ಲ. ಸೊ ಸೇರ್ಕೊಬೇಕಾದ್ರೆ ಹೇಳ್ತಾ ಇರುವ ತಲೆಯಲ್ಲಿ ಒಂದೇ ಸ್ಟೋರ್ ಇಟ್ಕೊಂಡು ನೀವು ಜಾಯಿನ್ ಆಗ್ಬೇಡಿ. ಅಂತಂದ್ರೆ ನಾನು ಜೆಪ್ಟೋದಲ್ಲಿ ಇದ್ದೀನಿ, ನಾನು ಜೆಪ್ಟೋನೇ ಮಾಡ್ಬೇಕು, ನಾನು ಬೇರೆ ಯಾವ್ದು ಮಾಡಲ್ಲ, ನಾನು ಬ್ಲಿಂಕಿಟ್ ಮಾಡಲ್ಲ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮಾಡಲ್ಲ, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಮಾಡಲ್ಲ, ನಾನು ಬಿಗ್ ಬಾಸ್ಕೆಟ್ ಮಾಡಲ್ಲ, ಈ ತರ ನೀವು ಫಿಕ್ಸಡ್ ಆಗಿ ಕೊಡ್ಬೇಡ್ರಿ. ಏನಕ್ಕೆ ಅಂತ ಅಂದ್ರೆ ಅದೇ ಹೇಳದ್ವಾ, ಈ ತರ ಹೇಳ್ತಾರೆ ಅಂತ ನಿಮ್ಗೆ ಇಷ್ಟ ಇದ್ರೆ ಮಾಡ್ರಿ, ಇಲ್ಲ ಅಂತಾನೆ ಮಾಡ್ಬೇಡ್ರಿ ಅಂತ ಹೇಳ್ತಾರಲ್ಲ. ಅದರಿಂದಾಗಿ ಪ್ರತಿ ಒಂದ್ರಲ್ಲೂ ನೀವು ಐಡಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ, ಏನ್ ತೊಂದರೆ ಇಲ್ವಲ್ಲ. ಪ್ರತಿ ಒಂದ್ರಲ್ಲೂ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ಹೇಳ್ತಾವ, ಇವ್ರಲ್ಲ ಅಂತ ಅಂದ್ರೆ ಇನ್ನೊಬ್ರು ಅನ್ನೋ ಒಂದು ಆಪ್ಷನ್ ಇರ್ಬೇಕು. ನಾವು ಅವ್ರಿಗೆ ಆಪ್ಷನ್ ಆಗ್ಬಾರ್ದು. ಇದ್ರಲ್ಲೇ ಬಂದ್ ಮಾಡ್ಬೇಕು ಅನ್ನೋ ಒಂದು ಇಟ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಅವ್ರ ಮೇಲೆ ಹೋಗ್ತಾನೆ ಇರ್ತಾರೆ. ಇದೆಲ್ಲ ಅಂದ್ರೆ ಇನ್ನೊಂದು ಅನ್ನೋ ಒಂದು ಆಪ್ಷನ್ ಅನ್ನು ನೀವು ಇಟ್ಕೊಂಡಿರ್ಲೇಬೇಕಾಗುತ್ತೆ. ನೀವು ತೆಗ್ದಾಕ ಅಷ್ಟೇ ಬಿಡ್ರಿ, ನಾನು ಬೇರೆದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೋಗ್ಬೋದು. ಇನ್ನೊಂದು ಹೇಳ್ತಾ ಇಲ್ವಾ ಗೈಸ್, ಟರ್ಮಿನೇಟ್ ಅನ್ನೋದು ತುಂಬಾ ಈಸಿಯಾಗಿ ಮಾಡಾಕ್ತಾರೆ ಇವರು. ಅಂತ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಯಾವ್ದೇ ಆದಂತ ರೂಲ್ಸ್ ಏನು ಕೇಳಲ್ಲ. ಅಕಸ್ಮಾತ್ ಏನಾದ್ರು ಜನ ಜಾಸ್ತಿ ಆದ್ರು ಅಂತಿದಂಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಲ್ದವೇ ರೂಲ್ಸ್ ತೆಗಿತಾರೆ. ಅವ್ರು ಹೇಳ್ದಂಗೆ ಕೇಳ್ಬೇಕು, ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಿದಂತ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇದೊಂದು ಅಸ್ತ್ರ ಅನ್ನೋದೊಂದು ಇರುತ್ತಲ್ಲ, ಬ್ಲಾಕ್ ಮೇಲ್ ಮಾಡ್ತಾರೆ. ಟರ್ಮಿನೇಟ್ ಮಾಡ್ಬಿಡ್ತೀವಿ. ನೀವೇನೇ ಕೇಳಕ್ ಬಂದ್ರೆ ನಾವು ನಿಮ್ನ ಟರ್ಮಿನೇಟ್ ಮಾಡ್ತೀವಿ, ಕೆಲಸದಿಂದ ತೆಗ್ದಾಕ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಇವಾಗ ಆಡ್ತಾ ಇದಾರೆ. ಅದರಿಂದಾಗಿ ನೀವು ಯಾವ್ದೇ ಒಂದು ಸ್ಟೋರ್ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತ ಅಂದ್ರು ದಯವಿಟ್ಟು ಆಪ್ಷನ್ಸ್ ನ ಬೇರೆ ಇಟ್ಕೊಂಡ್ರಿ. ಸ್ಟೋರ್ ಅಂತಲ್ಲ, ಫುಡ್ ಡೆಲಿವರಿ ಜಾಬ್ ಮಾಡ್ತೀನಿ ಅಂತ ಆದ್ರೂ ಅಷ್ಟೇ, ನೀವ್ ಯಾವ್ದ್ ಮಾಡ್ತೀರಾ ಅಂತ ಅಂದ್ರೂ ಅಷ್ಟೇ, ಒಂದೇ ತಲೆ ಇಟ್ಕೊಳಕ್ ಹೋಗ್ಬೇಡಿ, ಬೇರೆ ಆಪ್ಷನ್ ಕೂಡ ಇಟ್ಕೊಂಡಿರಿ. ಅದೇ ಹೇಳ್ತಾವ ಗೈಸ್, ನೀವು 5 ವರ್ಷ ಮಾಡೋರು ಒಂದೇ, ಇಲ್ಲಿ ಇವತ್ತು ಬಂದು ಜಾಯ್ನ್ ಆದವರು ಒಂದೇನೆ, ಎಲ್ಲರೂ ಕೂಡ ಸೇಮ್ ಸ್ಯಾಲರಿ ಇರುತ್ತೆ. ನಿಮ್ಗೆ ಯಾವ್ದೇ ಆದಂತ ಇಲ್ಲಿ ಒಂದು ಲೈಫ್ ಸೆಕ್ಯೂರಿಟಿ ಅನ್ನೋದೊಂದು ಇರಲ್ಲ. ನೀವೇನಾದ್ರು ಫುಡ್ ಡೆಲಿವರಿ ಜಾಬ್ ಬರ್ತೀರಾ, ಗ್ರೋಸರಿ ಡೆಲಿವರಿ ಜಾಬ್ ಬರ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ಆದಂತ ಒಂದು ಲೈಫ್ ಸೆಕ್ಯೂರಿಟಿ ಇರಲ್ಲ. ಪರ್ಮನೆಂಟ್ ಆಗಿ ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಅವತ್ತಿಂದ ಅವತ್ತು ಅಷ್ಟೇ ನೀವು ಮಾಡಕ್ಕಾಗಲ್ಲ. ಅಷ್ಟೇ ನೀವು ಯಾವ್ದೇ ಆದಂತ ಸೆಕ್ಯೂರಿಟಿ ಇರಲ್ಲ ಇದ್ಯಾವಲ್ಲಿ. ಆಮೇಲೆ ಜೊತೆಲಿ ಇನ್ಕ್ರಿಮೆಂಟ್ ಕೂಡ ಯಾವ್ದು ಕೂಡ ಇರಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದೀನಿ. ಬೈ ಗೈಸ್.